ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಸ್ವಾಧ್ಯಾಯ ಎಂದರೆ ಏನು? ಒಬ್ಬ ಗೃಹಸ್ಥ ಇದ್ದ. ಆತ ಸತಿಯ ಪಕ್ಕ ಇದ್ದರೆ ಪತಿ ಆಗ್ತಾನೆ, ಮಕ್ಕಳ ಸಂಬಂಧದಲ್ಲಿ ಅಪ್ಪ ಆಗ್ತಾನೆ. ಅಂಗಡಿಗೆ ಹೋಗಿ ಕುಳಿತರೆ ಮಾಲೀಕ ಆಗ್ತಾನೆ. ಆತ ಪತಿಯೂ ಹೌದು, ಅಪ್ಪನೂ ಹೌದು, ಮಾಲೀಕನೂ ಹೌದು, ಎಲ್ಲವೂ ಹೌದು. ಆದರೆ ಆತ ನಿಜವಾಗಿ ಯಾರು? ಸತಿಯೂ ಇಲ್ಲ, ಮಕ್ಕಳೂ ಇಲ್ಲ, ಅಂಗಡಿಯೂ ಇಲ್ಲದೇ ಇದ್ದಾಗ ನಾನು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಇದನ್ನು ಗೊತ್ತಾಗೋದಕ್ಕೆ ಪತಂಜಲಿ ಮಹರ್ಷಿಗಳು ಸ್ವಾಧ್ಯಾಯ ಎಂದು ಕರೆದರು. ಸ್ವಾಧ್ಯಾಯ ಅಂದರೆ ನಮ್ಮೊಳಗೆ ನಾವೇ ಓದಿಕೊಳ್ಳುವುದು. ಬೇರೆಯವರನ್ನು ಓದೋದಲ್ಲ, ಪುಸ್ತಕಗಳನ್ನು ಓದೋದಲ್ಲ, ನಮ್ಮ ಪುಸ್ತಕವನ್ನೇ ಓದೋದು. ನಿನ್ನ ಒಳಗೆ ಹೋಗಿ ನೋಡು ಯಾರು ನೀನು ಅಂತ. ಎಲ್ಲ ಸಂಬಂಧಗಳ ಜೊತೆಗೆ ನೀನು ಯಾರು ಎಂದು ಹೇಳುತ್ತೀಯ. ಎಲ್ಲ ಸಂಬಂಧಗಳನ್ನು ತೆಗೆದಾಗಲೂ ನೀನು ಇದ್ದೀಯಲ್ಲ, ಹಾಗಾದರೆ ನೀನು ಯಾರು? ಯಾರು ನಾನು ಎಂದು ವಿಚಾರ ಮಾಡು ಎಂದು ನಿಜಗುಣರು ಹೇಳುತ್ತಾರೆ. ಇದೇ ಮಾತನ್ನು ಸಾಕ್ರಟೀಸ್ ಹೇಳ್ತಾರೆ. ಶಂಕರಾಚಾರ್ಯರು ಇದನ್ನೇ ಹೇಳ್ತಾರೆ. ನಾನು ಯಾರು ಅನ್ನೋದನ್ನು ತಿಳಿಯಬೇಕಲ್ಲ ಮನುಷ್ಯ. ಇಮ್ಯಾನ್ಯುಯಲ್ ಕಾಂಟ್ ಅಂತ ಒಬ್ಬ ಜರ್ಮನಿಯ ತತ್ವಜ್ಞಾನಿಗಳಿದ್ದರು. ಅವರನ್ನು ಭೇಟಿ ಮಾಡಲು ತುಂಬ ಜನ ಬರುತ್ತಿದ್ದರು. ಕಾಂಟ್ಗೆ 70 ವರ್ಷ ಆದಾಗ ಮನೆಯ ಕಟ್ಟೆ ಮೇಲೆ ಕುಳಿತಿದ್ದರು. ಆಗ ಒಬ್ಬ ವ್ಯಕ್ತಿ ಬಂದ. ಅವನಿಗೆ ಕಾಂಟ್ ಯಾರು ಎಂದು ಗೊತ್ತಿರಲಿಲ್ಲ. ಅವರಿಗೆ ಇಮ್ಯಾನ್ಯುಯಲ್ ಕಾಂಟ್ ಎಲ್ಲಿದ್ದಾರೆ ಎಂದು ಕೇಳಿದ. ಅದಕ್ಕೆ ಅವರು, ನಾನು ಅವನನ್ನು ಹುಡುಕಲು ಆರಂಭಿಸಿ 70 ವರ್ಷ ಆಯಿತು, ಇನ್ನೂ ನನಗೆ ಸಿಕ್ಕಿಲ್ಲ ಎಂದು ಉತ್ತರಿಸಿದರು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ ಸಂಘ ಎಂದು ಬಸವಣ್ಣನವರು ಹೇಳಿದ್ದಾರೆ. ನೆರೆಮನೆ ಯಾವುದು? ಬಸವಣ್ಣನವರ ಪ್ರಕಾರ ನಮ್ಮ ದೇಹವೇ ನಮ್ಮ ನೆರೆಮನೆ. ಅದರೊಳಗೆ ಇರುವ ಆತ್ಮ ಗುರುಮನೆ. ಅದನ್ನು ತಿಳಿದು ಬದುಕಿದರೆ ನಿನ್ನ ದೇಹವೇ ಅರಮನೆ. ತಿಳಿಯದೆ ಬದುಕಿದರೆ ನಿನ್ನ ದೇಹವೇ ಸೆರೆಮನೆಯಾಗಿ ಬಿಡುತ್ತದೆ. ಇದನ್ನು ತಿಳ್ಕೋಬೇಕು. ಒಳಗೆ ತಿಳ್ಕೋ ಅಷ್ಟೇ. ಸ್ವಾಧ್ಯಾಯ ಎಂದರೆ ಒಳಗಿನ ಹುಡುಕಾಟ, ಆತ್ಮವಿಮರ್ಶೆ. ನಾನು ಯಾರು? ಯಾತಕ್ಕಾಗಿ ಭೂಮಿಗೆ ಬಂದೆ? ಏನನ್ನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದೇ ಸ್ವಾಧ್ಯಾಯ. ನನ್ನ ಸೋಲಿಗೆ ಕಾರಣ ಏನು? ನನ್ನ ಬಂಧನಕ್ಕೆ ಕಾರಣ ಏನು? ನನ್ನ ದುಃಖಕ್ಕೆ ಕಾರಣ ಏನು? ನನ್ನ ನೋವಿಗೆ ಕಾರಣ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸುವುದೇ ಸ್ವಾಧ್ಯಾಯ. ನಾವು ನಮ್ಮ ಮಕ್ಕಳಿಗೆ ಬುದ್ಧಿ ಬರುವುದಕ್ಕೆ ಮೊದಲೇ ಹಣ ಕೊಟ್ಟರೆ ಅವು ಕೆಟ್ಟ ಮಕ್ಕಳಾಗುತ್ತಾರೆ. ಬಡತನವನ್ನು ಕಲಿಸಿದರೆ ಅವರು ಒಳ್ಳೆಯ ಮಕ್ಕಳಾಗುತ್ತಾರೆ. ಮಕ್ಕಳಿಗೆ ಸಂಪತ್ತು ಕೊಡೋದು ತಂದೆಯ ಜವಾಬ್ದಾರಿಯಲ್ಲ. ಕೊಟ್ಟ ಸಂಪತ್ತನ್ನು ಹೇಗೆ ಬಳಸಬೇಕು ಎನ್ನುವ ಸಂಸ್ಕಾರವನ್ನು ಕೊಡೋದು ತಂದೆಯ ಜವಾಬ್ದಾರಿ. ನಮಸ್ಕಾರ. ಧನ್ಯವಾದಗಳು.